ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ರಂಜಾನ್ ಸ್ಪೆಷಲ್ ಆಗಿ ನಿಮಗೆ ಈಸಿಯಾಗಿ ದಮ್ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀನಿ. ಚಿಕನ್ ಬಿರಿಯಾನಿ ಎಷ್ಟೋ ವೆರೈಟಿ ಇರುತ್ತೆ, ಆದರೆ ಈ ಥರ ಒಂದು ದಮ್ ಬಿರಿಯಾನಿ ಮನೆಯಲ್ಲೇ ಮಾಡಿಕೊಟ್ಟಾಗ ಚಿಕನ್ ಇಷ್ಟಪಡೋರ್ಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದೊಂದು ಡಿಫ್ರೆಂಟಾಗಿ ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತೀನಿ. ಇದು ಮಾಡೋದು ಕೂಡ ಸುಲಭನೇ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ ಬನ್ನಿ. ಇಲ್ಲಿ ಒಂದು ಅರ್ಧ kg ಆಗೋಷ್ಟು ಚಿಕನ್ನ ನಾನು ಮೀಡಿಯಮ್ ಸೈಜಿಗೆ ಕಟ್ ಮಾಡಿಸಿ ಚೆನ್ನಾಗಿ ಒಂದು 2 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಮೀಡಿಯಮ್ ಸೈಜು 4 ಈರುಳ್ಳಿನ ನಾನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡದೇ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿ ತೊಗೊಂಡಿದ್ದೀನಿ. ಗರಂ ಮಸಾಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಟೊಮೊಟೊ, ಫಾರಮ್ ಟೊಮೊಟೊ 2 ಟೊಮೊಟೊನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 5 ಹಸಿರು ಮೆಣಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಮಸಾಲೆ ಇಂಗ್ರೀಡಿಯೆಂಟ್ಸು: ಶಾಯಿ ಜೀರಾ ಒಂದು 1/4 ಟೀ ಸ್ಪೂನು, ಪಲಾವ್ ಎಲೆ, ನಕ್ಷತ್ರದ ಹೂವು, ಜಾವಿತ್ರಿ, ಯಾಲಕ್ಕಿ, ಚಕ್ಕೆ, ಲವಂಗ ಇಷ್ಟು ತೊಗೊಂಡಿದ್ದೀನಿ. ಎಲ್ಲ ಒಂದು 3 ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ, ಮಿನಿಮಮ್ ಒಂದು 5 ಟೇಬಲ್ ಸ್ಪೂನು. ಎಲ್ಲೋ ಫುಡ್ ಕಲರ್ ಒಂದು 1/4 ಟೀ ಸ್ಪೂನ್ ತೊಗೊಂಡು ಅದಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಎರಡೂ ಅರ್ಧ ಕಪ್ ತೊಗೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ತುಪ್ಪ, ಮಾಡೋದಕ್ಕೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಅಕ್ಕಿನ ನಾನು ಈ ಲೋಟದಲ್ಲಿ ಅಳತೆ ತೊಗೊಂಡಿದ್ದೀನಿ. ಮಿನಿಮಮ್ ಅರ್ಧ kg ಅಕ್ಕಿ ಬರುತ್ತೆ. ಅರ್ಧ kg ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಕೊಹಿನೂರ್ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಇದು ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವ ಬ್ರ್ಯಾಂಡೆಡ್ ಸಿಗುತ್ತೆ ಅದನ್ನೇ ತೊಗೊಳ್ಳಿ. ಚೆನ್ನಾಗಿ ವಾಶ್ ಮಾಡಿ ನೆನೆಯಕ್ಕೆ ಇಟ್ಬಿಡಿ. ಒಂದು 20 ನಿಮಿಷ ನೆನಿಬೇಕು. ಅದೇ ಟೈಮ್ಗೆ ಒಂದು ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಹಾಕಿದ ಮೇಲೆ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಚೇಂಜ್ ಆಗುತ್ತಲ್ಲ, ಆ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಒಂದು 3 ರಿಂದ 4 ನಿಮಿಷ ಟೈಮ್ ಹಿಡಿಯುತ್ತೆ ಈರುಳ್ಳಿ ಫ್ರೈ ಆಗೋದಕ್ಕೆ. ನೋಡ್ತಾ ಇರ್ಬೋದು, ಇಷ್ಟು ಚೇಂಜ್ ಆದರೆ ಸಾಕು. ನೀವು ಬೇಕಂದರೆ ಗೋಲ್ಡ್ ಕಲರ್ ಆಗಿ ಫುಲ್ಲು ರೋಸ್ಟ್ ಮಾಡ್ಕೊಬೋದು ಈರುಳ್ಳಿನ. ಅದು ಇಷ್ಟಿದೆ ಚೆನ್ನಾಗಿರುತ್ತೆ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡು ಚಿಕನ್ ಕೂಡ ಹಾಕ್ಕೊತಾ ಇದ್ದೀನಿ. ಈ ಥರ ಒಂದು ಬಿರಿಯಾನಿನ ನೀವು ಬೋನ್ಲೆಸ್ ಚಿಕನ್ ಜೊತೆ ಕೂಡ ಮಾಡ್ಕೋಬೋದು. ಅದು ಮಾಡಿದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ. ಇಲ್ಲ ನಾರ್ಮಲ್ ಚಿಕನ್ನಲ್ಲೇ ಮಾಡ್ತಾಯಿದ್ದೀನಿ ಅಂದ್ರೂ ಮಾಡ್ಬೋದು. ನಾರ್ಮಲ್ ಮೂಳೆ ಸಮೇತನೇ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ನು ಅಷ್ಟೇ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಚಿಕನಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಒಂದು 1/4 ಭಾಗದಷ್ಟು ಚಿಕನ್ ಬೇಯುತ್ತೆ ಇದರಲ್ಲೇ. ಆ ನೀರೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಎಣ್ಣೆ ಬಿಟ್ಕೊತಾ ಇದೆಲ್ಲ, ಇಷ್ಟು ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡಿದ ಮೇಲೆ ಇದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಖಾರ ಇದ್ದರೆ ಸ್ವಲ್ಪ ಬಿರಿಯಾನಿ ಚೆನ್ನಾಗಿರುತ್ತೆ. ಇದಕ್ಕೆ ಗರಂ ಮಸಾಲ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲೆ ನಿಮ್ಗೆ ಏನಾದರೂ ಮಾಡ್ಕೋಬೇಕು ಮನೇಲಿ ಅಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ನೋಡ್ಕೊಳ್ಳಿ, ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಈಗ ಈ ಸ್ಪೈಸಸ್ ಎಲ್ಲ ಹಾಕ್ಕೊಂಡ್ಮೇಲೆ ಫ್ರೈ ಮಾಡಿದ್ದೀನಲ್ಲ, ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಇದಕ್ಕೆ ಜಾಸ್ತಿ ಬೇಕಾಗಿಲ್ಲ. ನೀವು ಹುಳಿ ಟೊಮೊಟೊ ಯೂಸ್ ಮಾಡೋದಾದ್ರೂ 2 ಹಾಕ್ಕೊಳ್ಳಿ, ಫಾರಮ್ ಟೊಮೊಟೊ ಯೂಸ್ ಮಾಡೋದಾದ್ರೂ 2 ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಮೊಸರು. ಬಿರಿಯಾನಿಗಳಿಗೆ ಮೊಸರು ಏನಕ್ಕೆ ಹಾಕ್ತಾರಂದರೆ, ನಾವು ಹಾಕುವಂಥ ಅಕ್ಕಿ ಸಾಫ್ಟ್ ಆಗಲಿ ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗಲಿ ಅನ್ನೋದಕ್ಕೋಸ್ಕರ ಹಾಕೋದು ಮೊಸರು. ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ಮೊಸರು ಹಾಕೋದ್ರಿಂದ. ಅನ್ನ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಈಗ ಇದೆಲ್ಲ ಮೊಸರೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊತೀನಿ ನಾನು. ಇವಾಗ ಇದು 3/4% ಬೆಂದಿರುತ್ತೆ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಕೂಡ ಅಷ್ಟೇ, ನೀವು ಅನ್ನನ ದಮ್ ಕಟ್ಟಾವು ಕೂಡ ಹಾಕೋಬೋದು, ಆದರೆ ನಾನು ಚಿಕನ್ ಜೊತೆನೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಗೊಜ್ಜು ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾವು ಅನ್ನ ಮಾಡೋಣ ಬನ್ನಿ. ಈ ಚಿಕನ್ ಗೊಜ್ಜಾಗೋಷ್ಟಲ್ಲೇ ಅಕ್ಕಿ ನೆಂದಿರುತ್ತೆ ಒಂದು 15 ನಿಮಿಷ. ಅದೇ ಟೈಮ್ಗೆ ನಾನು ನೀರು ಇಟ್ಕೊಂಡಿದ್ದೆ ಕಾಯೋದಕ್ಕೆ. ನೀರು ಕೂಡ ಅಷ್ಟೇ ಅಕ್ಕಿ ಮುಳುಗೋಷ್ಟು ಇಟ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಅನ್ನಕ್ಕೆ ನೀವು ನಾರ್ಮಲು ಮನೇಲಿ ಅನ್ನ ಮಾಡಿದಾಗ ಎಷ್ಟು ಉಪ್ಪು ಹಾಕ್ತೀರೋ ಅಷ್ಟೇ ಹಾಕ್ಕೊಳ್ಳಿ, ಆವಾಗ ನಿಮಗೆ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಈಗ ಇದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಶಾಯಿ ಜೀರಾ ಇಲ್ಲಾಂದರೆ ಪರವಾಗಿಲ್ಲ, ನಾರ್ಮಲ್ ಏನೇನು ಹಾಕಿದ್ದೀನಿ ಅದನ್ನ ಹಾಕ್ಕೊಳ್ಳಿ ಸಾಕು. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ, ನೀವು ಜಾಸ್ತಿ ಏನು ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ದಮ್ ಬಿರಿಯಾನಿನ ನೀವು ಬಾಸುಮತಿ ಅಕ್ಕಿನಲ್ಲೇ ಮಾಡಬೇಕಂತ ಏನಿಲ್ಲ, ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯಲ್ಲಿ ಕೂಡ ಮಾಡ್ಕೋಬೋದು. ಅದು ಕೂಡ ನಾನು ಯಾವ ರೀತಿ ತೋರಿಸ್ತೀನೋ ಅದೇ ರೀತಿ ಮಾಡ್ಕೊಂಡ್ರೂ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಬಾಸುಮತಿ ಅಕ್ಕಿಯಲ್ಲಿ ಮಾಡಿದ್ರೆ ಇನ್ನೂ ಒಂದು ಸ್ಪೆಷಲು, ಒಂದು ಹಬ್ಬ ಸ್ಪೆಷಲ್ ಆಗಿ ಚೆನ್ನಾಗಿರುತ್ತೆ. ಮತ್ತು ಎಲ್ಲರೂ ಹೊರಗಡೆ ತಿಂದಿರ್ತಾರಲ್ಲ, ಆ ಥರ ಒಂದು ಫೀಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬಾಸುಮತಿ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳೋಣ.
ಸೊ ಚೆನ್ನಾಗಿ ಕುದಿಯಬೇಕಂದ್ರೆ ಹೆಂಗೆ ಅಂದರೆ 3/4% ಬೇಯಬೇಕು ಅಕ್ಕಿ. ಮಿನಿಮಮ್ 70% ಬೆಂದರೆ ಸಾಕು. ಇವಾಗ ಆಲ್ಮೋಸ್ಟ್ ಬೆಂದಿದೆ. ಅದನ್ನು ಇಳಿಸ್ಕೊಂಡು ಈಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ. ತವ ಮೇಲೆ ಈ ಬಿರಿಯಾನಿ ಪಾತ್ರೆ ಇಟ್ಕೊತಾ ಇದ್ದೀನಿ. ಈ ನಾನ್ ಸ್ಟಿಕ್ ಪಾತ್ರೆನೇ ಇಡಬೇಕಂತ ಏನಿಲ್ಲ ನಿಮಗೆ. ಇವಾಗ ನಾನು ಅನ್ನ ಮಾಡೋಕ್ಕೆ ಇಟ್ಕೊಂಡಿದ್ನಲ್ಲ ಅಲ್ಮನಿ ಪಾತ್ರೆ, ಅದರಲ್ಲಿ ಕೂಡ ಮಾಡ್ಕೊಬೋದು. ಸೊ ನಾನ್ ಸ್ಟಿಕ್ ಪಾತ್ರೆ ಇದ್ರೆ ಅದರಲ್ಲಾದ್ರೂ ಇಟ್ಕೊಳ್ಳಿ. ಇವಾಗ ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ 1 ಲೇಯರ್ ಅನ್ನ ಹಾಕ್ಕೊತಾ ಇದ್ದೀನಿ. ಅನ್ನ ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ ಕೆಳಗಡೆ, ಯಾಕಂದರೆ ಮೇಲೆ ಜಾಸ್ತಿ ಹಾಕೋಕ್ಕೆ ಹೋಗ್ತೀನಿ, ಅದಕ್ಕೋಸ್ಕರನೇ. ಈಗ ಅನ್ನ ಹಾಕಿದ್ಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪನೇ ಚಿಕನ್ ನಾವು ಗೊಜ್ಜು ಏನು ಮಾಡಿ ಇಟ್ಕೊಂಡಿದ್ರು ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಕೂಡ ನಾನು ಹೋಮ್ ಮೇಡ್ ದಮ್ ಬಿರಿಯಾನಿ ಮಾಡೋದು ತೋರಿಸಿದ್ದೀನಿ. ಮತ್ತು 2 ವೆರೈಟಿ 3 ವೆರೈಟಿ ಚಿಕನ್ ಬಿರಿಯಾನಿ ತೋರಿಸಿದ್ದೀನಿ. ಅದು ಕೂಡ ಚೆನ್ನಾಗಿ ನೀವು ನೋಡಿ ಒಳ್ಳೆ ಕಮೆಂಟ್ ಕೂಡ ಮಾಡಿದ್ದೀರಾ. ಸೊ ಇದು ಕೂಡ ಅದೇ ರೀತಿ ಲೈಕ್ ಮಾಡಿ ಕಮೆಂಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಇವಾಗ ಇನ್ನೊಂದು ಲೇಯರ್ ಅನ್ನ ಹಾಕಿ ಮತ್ತೆ ಗೊಜ್ಜು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಉಪ್ಪು ಕೂಡ ಅಷ್ಟೇ ಚೆಕ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಗೊಜ್ಜೆಲ್ಲ ಹಾಕಿದ್ದೀನಲ್ಲ, ಇದ್ರ ಮೇಲೆ ಸ್ವಲ್ಪ ಪುದೀನ ಎಲೆ ಕೂಡ ಹಾಕ್ಕೊತೀನಿ. ಸೊ ಕೊತ್ತಂಬರಿ ನಾನು ಗೊಜ್ಜಲ್ಲೇ ಹಾಕ್ಕೊಂಡಿದ್ದೆ, ಅದಕ್ಕೋಸ್ಕರ ಇವಾಗ ಪುದೀನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದನೂ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೆಲವರು ತುಪ್ಪ ಇಷ್ಟಪಡಲ್ಲ ಅನ್ನೋರು ಪರವಾಗಿಲ್ಲ, ಸ್ಕಿಪ್ ಮಾಡ್ಕೋಬೋದು. ಇವಾಗ 3ನೇ ಲೇಯರು. ನೀವು ಬೇಕಂದರೆ 2 ಲೇಯರ್ ಕೂಡ ಮಾಡ್ಕೋಬೋದು, ಇಲ್ಲ 3 ಲೇಯರ್ ಮಾಡ್ಕೋಬೋದು. ಆದರೆ ನಾನು 3 ಲೇಯರ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಉಳಿದಿರೋಂಥ ಅನ್ನ ಎಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಫುಲ್ ಅನ್ನ ಹಾಕ್ಕೊಂಬಿಡಿ. ಇನ್ನು ಉಳಿದಿರೋ ಅಂಥ ಅನ್ನ, ನಾನು ಹೇಳ್ದಂಗೆ ನೀವು ಬಾಸುಮತಿ ಅಕ್ಕಿನೇ ಅಂತಲ್ಲ, ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಕೂಡ ಯೂಸ್ ಮಾಡ್ಕೊಳ್ಳಿ. ಆದರೆ ಆ ಅಕ್ಕಿ ಕೂಡ ಅಷ್ಟೇ ಒಂದು 70% ಮಾತ್ರ ಬೇಯಿಸ್ಕೊಳ್ಳಿ. ಇವಾಗ ಇನ್ನು ಉಳಿದಿರೋ ಅಂಥ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನಾನು ಯೆಲ್ಲೋ ಕಲರ್ ಫುಡ್ ಕಲರ್ನ ನಾನು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊತೀನಿ. ಇದ್ರ ಜೊತೆಗೆ ಮೇನ್ ಏನಂದರೆ 1 ಕಪ್ ಆಗೋಷ್ಟು, ಮಿನಿಮಮ್ ಅರ್ಧ ಕಪ್ ಆಗೋಷ್ಟು ನಾವು ಅಕ್ಕಿ ಬೇಯಿಸಿರೋಂಥ ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಸ್ಟೀಮ್ ಆಗೋದಕ್ಕೆ ಈಸಿ ಆಗುತ್ತೆ ಮತ್ತು ತಲ ಕೂಡ ಹಿಡಿಯೋದಿಲ್ಲ. ಅದಕ್ಕೋಸ್ಕರ 1 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಿ, ಅಕ್ಕಿ ಬೇಯಿಸಿರೋಂಥ ನೀರು. ಇವಾಗ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ಮತ್ತು ಪುದೀನ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಏನು ಮಾಡಬೇಕಂದ್ರೆ, ನೀವು ಮಿನಿಮಮ್ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, 10 ನಿಮಿಷ ಲೋ ಫ್ಲೇಮಲ್ಲಿ ಅಂದರೆ ಸಿಮ್ಮಲ್ಲೇ 20 ನಿಮಿಷವರೆಗೆ ಇದನ್ನು ದಮ್ ಕಟ್ಕೋಬೇಕಾಗುತ್ತೆ. ನೀವು ಸುತ್ತಲೂ ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಲೇಯರ್ ಇಟ್ಬಿಟ್ಟು ಆನಂತರ ಕೂಡ ದಮ್ ಕಟ್ಬೋದು. ಇಲ್ಲಾಂದರೆ ಅದ್ರ ಮೇಲೆ ಒಂದು ವೇಟ್ ಕೂಡ ಇಡ್ಬೋದು. ನಾನು ಅದೇ ರೀತಿ ಒಂದು ವೇಟ್ ಇಟ್ಟಿದ್ದೆ, ಅಂದರೆ ಕುಟಾಣಿ ಇದೆಯಲ್ಲ ಅದು ಇಟ್ಟಿದ್ದೆ. ಸೊ ನೋಡ್ತಾ ಇರ್ಬೋದು, ಇವಾಗ ಓಪನ್ ಮಾಡಿದ್ದೀನಿ, ಎಷ್ಟು ಪರ್ಫೆಕ್ಟಾಗಿ ಸಖತ್ತಾಗಿ ಬಂದಿದೆ. ಅನ್ನ ಕೂಡ ಅಷ್ಟೇ ಉದ್ರಾಗಿ ಸಾಫ್ಟಾಗಿರುತ್ತೆ, ನೋಡೋದಕ್ಕೆ ಮುದ್ದೆ ಥರ ಆಗಿರಲ್ಲ. ಸೊ ನಾನು ತೋರಿಸಿರೋ ಥರನೇ ನೀವು ಕೂಡ ಈ ಥರ ಒಂದು ದಮ್ ಬಿರಿಯಾನಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಇವತ್ತು ಮಾಡಿರೋಂಥ ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.